ಸುಮಾರು 10 ದಿನಗಳ ಹಿಂದೆ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಒಂದು ಕೊಲೆ ಆಗಿರ್ತಕ್ಕಂಥದ್ದು. ಆ ಕೊಲೆ ಎಷ್ಟು ಬರ್ಬರವಾಗಿದೆ ಅಂತೇಳಿ ನಾವೆಲ್ಲ ಆ ಫೋಟೋಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ. ಏನು ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದಂಥ ಘಟನೆ ಅದು ಹಿಂದೂ ಯುವತಿ ಶ್ರದ್ಧಾ ವಾಕರ್ ಹತ್ಯೆ ಏನು ದೆಹಲಿನಲ್ಲಿ ನಡೆದಿತ್ತು. ಸುಮಾರು 2-3 ವರ್ಷಗಳ ಹಿಂದೆ ನಡೆದಿದ್ದಂಥದ್ದು. ಹಿಂದೂ ಯುವತಿಯನ್ನು ಲವ್ ಜಿಹಾದ್ನಲ್ಲಿ ಬೀಳಿಸಿ ಆಕೆ ದೇಹಗಳನ್ನು ತುಂಡು ತುಂಡು ಮಾಡಿ ಅದನ್ನು ಸೂಟ್ ಕೇಸ್ನಲ್ಲಿ ತುಂಬಿ ಫ್ರಿಜ್ನಲ್ಲಿ ತುಂಬಿ ಇಟ್ಟಿದ್ದಂಥದ್ದನ್ನು ನಾವೆಲ್ಲರೂ ಕೇಳಿದ್ವಿ. ಅದೇ ರೀತಿಯಾದಂಥ ಘಟನೆ ಇವತ್ತು ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥದ್ದು. ಆದರೆ ಇವತ್ತು ಆ ವಿಚಾರ ಇಡೀ ಹಿಂದೂ ಸಮಾಜಕ್ಕೆ ತಿಳಿದಲೇ ಅದು ಮುಚ್ಚೋಗ್ತಾ ಇರತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಒಬ್ಬ ನಾನಾ ಸಾಬ್ ಕಾಜಿ ಅಂತ ಹೇಳ್ತಕ್ಕಂಥ ಯುವಕ ಇಳಕಲ್ನ ಒಬ್ಬ ವಿವಾಹಿತೆ 2 ಮಕ್ಕಳ ತಾಯಿ ಹಿಂದೂ ಮಹಿಳೆ ಅಕ್ಷತಾ ಅಂತ ಹೇಳ್ತಕ್ಕಂಥ ಹೆಂಗಸನ್ನು ಪ್ರೀತಿಯ ಜಾಲದಲ್ಲಿ ಲವ್ ಜಿಹಾದ್ನಲ್ಲಿ ಬಿಡಿಸಿ ಆಕೆಯನ್ನು ಮನೆಯನ್ನು ಬಿಡಿಸಿ ಊರನ್ನು ಬಿಡಿಸಿ ಜಿಗಣಿ ಸಮೀಪದಲ್ಲಿ ಒಂದು ಮನೆಯನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಯಾವಾಗ ಆ ಮಹಿಳೆ ನಾನು ವಾಪಸ್ಸು ಮನೆಗೆ ಹೋಗ್ತೀನಿ ಅಂತೇಳಿ ಆಕೆ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾಳೆ. ಅಂಥ ಸಂದರ್ಭದಲ್ಲಿ ಆಕೆಯನ್ನು ಅತ್ಯಂತ ಬರ್ಬರವಾಗಿ ಅಮಾನುಷವಾಗಿ ಯಾವ ರೀತಿ ಕೊಲೆ ಮಾಡಿದ್ದಾರೆ ಅಂತ ನೋಡಿದ್ರೆ ನಾವೆಲ್ಲರೂ ಸಹ ತುಂಬ ಅಸಹ್ಯ ಪಡಬೇಕು. ಆ ರೀತಿಯಲ್ಲಿ ಇವತ್ತು ಕೊಲೆಯನ್ನು ಮಾಡಿರ್ತಕ್ಕಂಥದ್ದು. ಬಕೆಟ್ನಿಂದ ಆಕೆಯನ್ನು ತಲೆಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅದು ತೀವ್ರವಾಗಿ ರಕ್ತಸ್ರಾವ ಆಗಿರ್ತಕ್ಕಂಥದ್ದು. ಮತ್ತು ಬಟ್ಟೆಯನ್ನು ಒಣಗಾಕ್ತಕ್ಕಂಥ ಕಂಬಿಯಿಂದ ಕುತ್ತಿಗೆಗೆ ಬಿಗಿದು ಆಕೆಯನ್ನು ಸಾಯಿಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಅದು ಸ್ಲಿಪ್ಪಾಗಿ ಬಾಯಿಗೂ ಸಹ ಆ ಕಂಬಿಯನ್ನು ಸುತ್ತಿರತಕ್ಕಂಥದ್ದು. ಸಂಪೂರ್ಣ ದೇಹಗಳಲ್ಲಿ ಸುಟ್ಟ ಗಾಯಗಳಾಗಿರ್ತಕ್ಕಂಥದ್ದು, ನೋವಿನ ಗಾಯಗಳಾಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಸಹ ಗಮನಿಸ್ಬೋದು. ಅಂಥ ಭೀಕರವಾದಂಥ ಕೃತ್ಯವನ್ನು ಆತ ಮಾಡಿ ಏನು ಆ ಹೆಣ ಯಾರಿಗೂ ಸಿಗಬಾರ್ದು ಅಂತೇಳಿ ಮನೆಯ ಬೀಗವನ್ನು ಹಾಕ್ಕೊಂಡು ಆ ಸ್ಥಳದಿಂದ ಪರಾರಿಯಾಗಿರ್ತಕ್ಕಂಥದ್ದು. ಪರಾರಿಯಾಗಿ ಏನೋ 3-4 ದಿನಗಳ ಕಳೆದ ನಂತರ ಆ ಬಾಡಿ ಡಿಕಂಪೋಸ್ ಆಗಿ ಸುಮಾರು ಏನು ಸುತ್ತಮುತ್ತಲ ಪ್ರದೇಶದಲ್ಲಿ ವಾಸನೆ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿ ಆ ವಾಸನೆಯಿಂದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಕೂಡಲೇ ಪೊಲೀಸರು ಅದನ್ನು ಗುರುತಿಸಿ ಸಂಬಂಧಪಟ್ಟಂಥ ಏನು ಕುಟುಂಬಸ್ಥರಿರ್ತಾರೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಕುಟುಂಬಸ್ಥರು ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಾಲಯಕ್ಕೆ ಕರೆ ಮಾಡಿ ಈ ರೀತಿ ನಮ್ಮ ಯುವತಿಯನ್ನು ಈ ಥರ ಜಿಹಾದಿ ಮಾನಸಿಕತೆಯ ನಾನಾ ಸಾಹೇಬ್ ಕರ್ಕೊಂಡೋಗಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ, ಈವರೆಗೂ ಆತನ ಬಂಧನ ಆಗಿಲ್ಲ, ನಮಗೆ ನ್ಯಾಯವನ್ನು ಕೊಡಿಸ್ಬೇಕು, ಈ ಕೇಸು ಮುಚ್ಚೋದ್ರೆ ನಮಗೆ ಧ್ವನಿಯಾಗಲಿಕ್ಕೆ ನೀವೆಲ್ಲರೂ ಸಹ ನಿಂತ್ಕೋಬೇಕು ಅಂತೇಳಿ ಇವತ್ತು ನಮ್ಮನ್ನು ಆಗ್ರಹವನ್ನು ಮಾಡಿದ್ದಾರೆ. ಆ ದೃಷ್ಟಿಯಿಂದ ನಾವೆಲ್ಲ ಹಿಂದೂ ಕಾರ್ಯಕರ್ತರು ಏನು ಈ ಭಾಗದಲ್ಲಿದ್ದೇವೆ ನಾವೆಲ್ಲರೂ ಸಹ ಇವತ್ತು ಜಿಗಣಿ ಪೊಲೀಸ್ ಠಾಣೆಗೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನಾವೆಲ್ಲರೂ ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕೊಲೆ ಆಗಿ ಸುಮಾರು 10-11 ದಿನಗಳೇ ಕಳೆದೋಗಿದೆ, ಆತ ಇನ್ನೂ ಸಿಗಲಿಲ್ಲ. ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಏನು ಉತ್ತರ ಪ್ರದೇಶ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರಗಳಲ್ಲಾಗಿರ್ಬೋದು, ಅಲ್ಲೆಲ್ಲ ಏನು ಈ ರೀತಿ ಹಿಂದೂ ಯುವತಿಯರನ್ನು ಲವ್ ಜಿಹಾದ್ ಮಾಡಿ ಕರೆದುಕೊಂಡು ಹೋಗ್ತಾರೆ, ಅವರಿಗೆ ಎನ್ಕೌಂಟರ್ ಮಾಡೋ ಮುಖಾಂತರ ಅವರಿಗೆ ಬುದ್ಧಿಯನ್ನು ಕಲಿಸ್ತಾ ಇರೋದು. ಮತ್ತೊಮ್ಮೆ ಹಿಂದೂ ಯುವತಿಯರ ತಂಟೆಗೆ ಹೋಗದೇ ಇರೋ ರೀತಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕೇವಲ ಅಷ್ಟೇ ಅಲ್ಲದೆ ಬುಲ್ಡೋಜರ್ ಕಾನೂನುಗಳನ್ನು ಇವತ್ತು ಯಾವ ರೀತಿ ದೇಶದಲ್ಲಿ ನಡೆಸ್ತಾ ಇದ್ದಾರೆ ಅಂತೇಳಿ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಕರ್ನಾಟಕದ ಪೊಲೀಸರು ಸಹ ತಾವು ಶೌರ್ಯವನ್ನು ತೋರಿಸ್ಬೇಕು ಅಂತೇಳಿ ನಾವು ಆಗ್ರಹವನ್ನು ಪಡಿಸ್ತಾ ಇರ್ತಕ್ಕಂಥದ್ದು. ಈ ಕೇಸ್ನಲ್ಲಿ ಆತನಿಗೆ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗಲೇಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇರ್ತಕ್ಕಂಥ. ಸರ್, ಈಗ ಮಹಿಳೆ ಪೋಷಕರು ಯಾರಿದ್ದಾರೆ ಫ್ಯಾಮಿಲಿ ಬಂದು ಈಗ ಲವ್ ಜಿಹಾದ್ ಆಗಿದೆ ಅಂತ ದಾಖಲೆ ಮಾಡಿದ್ದಾರೆ. ಅವರ ಫ್ಯಾಮಿಲಿಯವರು ಅವರು ಇಳಕಲ್ನಲ್ಲಿರ್ತಕ್ಕಂಥದ್ದು, ಅತ್ಯಂತ ಮುಗ್ಧರು. ಅವರು ಬೆಂಗಳೂರಿನಿಂದ ಸುಮಾರು 500 ಕಿಲೋಮೀಟರ್ಗಳು ದೂರ ಇರತಕ್ಕಂಥದ್ದು. ಅವರು ಈಗಾಗಲೇ ನಮಗೆ ನಾವು ಪೊಲೀಸ್ ಠಾಣೆಗೆ ಬರಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇನ್ನೂ 2-3 ದಿನಗಳ ಕಾಲ ನಮಗೆ ಕಾರ್ಯ ಇರತಕ್ಕಂಥದ್ದು. ನಾವು ಆ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ನಾವೆಲ್ಲರೂ ಸಹ ಸಂಘಟನೆ ಜೊತೆ ಬಂದು ನಿಂತ್ಕೋತೀವಿ. ನೀವು ಸಂಘಟನೆಯವರು ನಮ್ಮ ಬೆಂಬಲವಾಗಿ ನಮ್ಮ ಧ್ವನಿಯನ್ನು ಎತ್ತಬೇಕು ಅಂತೇಳಿ ನಮ್ಮನ್ನು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ನೀವು ಸಂಘಟನೆಯವರು ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲ, ಈಗಾಗಲೇ ಪೊಲೀಸರು ಅದನ್ನು ಏನು UDR ಮಾಡಿ ಅದನ್ನು FIR ಕನ್ವರ್ಟ್ ಮಾಡಿದ್ದಾರೆ. ಈಗ ಅದನ್ನು ಕೊಲೆಗೆ ಕೇಸ್ ಅಂತೇಳಿ ದಾಖಲಿಸ್ಕೊಂಡು ಆತನನ್ನು ಹಿಡಿತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮೇಲಾಧಿಕಾರಿಗಳ ಜೊತೆ ನಾವೆಲ್ಲರೂ ಸಹ ಮಾತಾಡಿದ್ದೇವೆ. ಇನ್ನೊಂದು 2 ದಿನಗಳಲ್ಲಿ ನಾವು ಬಂಧನ ಮಾಡ್ತೀವಿ ಅಂತೇಳಿ ನೆನ್ನೆಲ್ಲ ಹೇಳಿದರು. ಇನ್ನೇನು ಇವತ್ತು ಸಂಜೆ ಒಳಗಾಗಿ ಬಂಧಿಸ್ತೀವಿ ಅಂತಲೂ ಸಹ ಹೇಳ್ತಾ ಇದ್ದಾರೆ. ನಾವು ಇನ್ನೂ ಈಗ ಒತ್ತಡವನ್ನು ಹೇರ್ತಾ ಇದ್ದೇವೆ, ಕೂಡಲೇ ಬಂಧನ ಮಾಡಬೇಕು. ಇವತ್ತು ನಮ್ಮ ರಾಜ್ಯದ ಗೃಹ ಸಚಿವರು ಏನು ಸಣ್ಣ ಸಣ್ಣ ವಿಷಯಕ್ಕೂ RSS ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರೆ. ಆ ಗೃಹ ಸಚಿವರು ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಡಬೇಕು. ಒಂದು ಹಿಂದೂ ಯುವತಿಯ ಹತ್ಯೆಯಾಗಿ 10ರಿಂದ 11 ದಿನ ಕಳೀತಾ ಇದೆ, ಆದರೂ ಸಹ ಇವತ್ತು ಆರೋಪಿಯನ್ನು ಬಂಧನ ಮಾಡಿಲ್ಲ.
ಆದರೆ ಇಂಥ ಪ್ರಶ್ನೆಗಳನ್ನು ಕೇಳಿದ್ರೆ ಅವರು ನೇರವಾಗಿ RSS ರಿಜಿಸ್ಟ್ರೇಷನ್ ಆಗಿಲ್ಲ, ಇನ್ನೊಂದಾಗಿಲ್ಲ, ಇವ್ರು ಯಾರೋ ಹಿಂದುತ್ವವಾದ ಇದ್ರ ಬಗ್ಗೆನೇ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಇಂಥ ಏನು ಕಾನೂನು ಸುವ್ಯವಸ್ಥೆ ಬಗ್ಗೆನೂ ಸಹ ಅವರು ಆದ್ಯತೆಯನ್ನು ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹಿಸ್ತೀವಿ. ಗೋವರ್ಧನ್.